బాగుంటాము. शुभतिथो शुभाभ्यां शोभने मुहूर्ते आद्य ब्रह्मणः तृतीय परहार्थे श्रीहरेः श्वेतवराहकल्पे वैवस्वतमं कौमार्यै नमः वैष्णव्यै नमः वाराह्यै नमः इन्द्राण्यै नमः चामुण्डाय नमः ओम तदेव लग्नं सुयिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते ते एकं स्मरामि ब्रह्मदो पूर्णं ददाति द्रव्योगानेति एकदा ब्रह्मणोदाति एकतैव यजमान आयुः तेजो ददाति रक्षां धारयामि नमस्करोमि जयेन्द्रारमण गोविंद महालक्ष्मी पादारविंद गोविंद हर नमः पार्वती पतये महादेव शंभो सुयिनं तदेव ताराबलं चन्द्रबलं तदेव विद्याबलं दैवबलं तदेव स्मरामि श्रावण मुहूर्तः सिद्धिरस्तु मनोभीष्ट फल सिद्धिरस्तु ನಮಸ್ಕಾರ. ಈ ಸುಂದರ ಸಂಜೆಯ ಸಮಾರಂಭಕ್ಕೆ ನಮ್ಮ ಸ್ನೇಹಿತರು ಹಾಗೂ ಮುಳಬಾಗಿಲು ತಾಲೂಕಿನ MLA ಸಮುದ್ರ ಮಂಜುನಾಥ್ ಅವರು ನಮ್ಮ ಒಕ್ಕಲಿಗ ಸಂಘಕ್ಕೆ ನಮ್ಮನ್ನು ಕರೆಸ್ಕೊಂಡು ನಾನು ವಿತಿನ್ 15 ಡೇಸಲ್ಲೇ ನಾನು ರೋಡ್ ಹಾಕ್ಸ್ತೇನೆ ಅಂತ ಆಶ್ವಾಸನೆ ಕೊಟ್ಟು ಅದರ ಪ್ರಕಾರ ಇವತ್ತು 5:15ಗೆ ಟೈಮ್ ಕೊಟ್ಟಾಗ ಕರೆಕ್ಟಾಗಿ 5 ನಿಮಿಷ ಹೆಚ್ಚು ಕಮ್ಮಿ ಇಲ್ಲಿ ಬಂದು ಗುದ್ಲಿ ಪೂಜೆ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ, ನಮ್ಮ ಜನಾಂಗದ ಪರವಾಗಿ, ಎಲ್ಲ ಸಮಸ್ತ ನಾಗರಿಕ ಪರವಾಗಿ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇದಕ್ಕೆ ರಸ್ತೆಗೆ ಸ್ವಲ್ಪ ತೊಂದರೆ ಇತ್ತು. ಇವಾಗ ಈ ಅಂದ ಬಂದಮೇಲೆ ಸುಗಮವಾಗಿ ಹೋಗ್ಬೋದಕ್ಕೆ ಅದು ವಾಸ್ತು ಪ್ರಕಾರ ದ್ಯಾವಮೂಲ್ಯ ರೋಡು ಅಂತಲೇ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಅದನ್ನು ಬೇಗ ಪೂಜೆ ಮಾಡ್ಬೇಕಾದ್ರೆ ಹೇಳೋದು ಬೇಗ ಮುಗಿಸ್ಬೇಡೋಣ ಅಂತ. ಹಂಗಾಗಿ ಅವರಿಗೆ ಮತ್ತೆ ನಾನು ಥ್ಯಾಂಕ್ಸ್ ಹೇಳ್ತಾ, ಆಮೇಲೆ ಏನು ಇವತ್ತು ನಾವು ಅಂದ್ಕೊಂಡಿದ್ದೀವಿ ನಮ್ಮ ಕೆಂಪೇಗೌಡ ಜಯಂತಿಯನ್ನು ವಿತಿನ್ 27th of next month ಅವ್ರ ಸಲಹೆ ಮೇರೆಗೆ ಅದ್ದೂರಿಯಾಗಿ ಮಾಡಬೇಕಂತ, ಅಚ್ಚುಕಟ್ಟಾಗಿ ಮಾಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ನಮ್ಮದು ನಾಳೆ ಮೀಟಿಂಗ್ ಇದೆ. ಮೀಟಿಂಗ್ ಮಾಡಿ ಸ್ವಾಮೀಜಿಗೆ ಟೈಮ್ ತಗೊಂಡು ಟೈಮ್ ತಗೊಂಡು ನಮ್ಮ ಮುಳಬಾಗಿಲು ತಾಲೂಕಿನ ಸಮಸ್ತ ನಾಗರಿಕೆಲ್ಲರಿಗೂ, ಯಾಕಂದರೆ ಕೆಂಪೇಗೌಡ ಅಂದರೆ ನಾಡಪ್ರಭು, ಜಾತ್ಯತೀತ ನಾಯಕ, ಅದಕ್ಕೆ ನಾಡಪ್ರಭು ಅಂತ ಹೆಸರು ಇದೆ. ಎಲ್ಲ ಕಮ್ಯುನಿಟಿಯವರಿಗೆ, ಎಲ್ಲ ಸಂಘ ಸಂಸ್ಥೆಗೆ ಅಧ್ಯಕ್ಷರಿಗೆಲ್ಲ ಕರೆಸಿ ಒಂದು ಸಲ ಮೀಟಿಂಗ್ ಮಾಡಿ ನಮ್ಮ ಹುಡುಗನೆಲ್ಲ ಸೇರಿಸಿ ಶಿಸ್ತುಬದ್ಧವಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಸಂಪೂರ್ಣ ಸಹಕಾರ ನಮ್ಮ ಸಂಬಂಧಿ ಮಂಜುನಾಥ್ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅವಾಗಿಂದ ಮೊದಲಿಂದ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ನಾವು ಬಂದಮೇಲೆ ಒಂದು ಕೆಂಪೇಗೌಡ ಜಯಂತಿ ಮಾಡಿಲ್ಲ ಅಂತ. ಹಂಗಾಗಿ ಈ ಸಲ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ.